ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಅಕ್ಟೋಬರ್ ತಿಂಗಳ 6ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು ಪ್ರವಾದಿಯ ಅಜ್ಞಾತ ಕುಟುಂಬ. ಒಂದು ದಿವಸ ಪ್ರವಾದಿ ಮಂಡಳಿಯವರೊಬ್ಬರ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು. ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದೇನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು. 2 ಅರಸುಗಳು 4:1. ಇಲ್ಲಿ ನಾವು ಪ್ರವಾದಿಯ ಕುಟುಂಬವನ್ನು ನೋಡುತ್ತೇವೆ. ಆದರೆ ಈ ಪ್ರವಾದಿಯ ಹೆಸರು ನಮಗೆ ತಿಳಿದಿಲ್ಲ. ಅವನ ಹೆಂಡತಿ ಅಥವಾ ಅವನ ಮಕ್ಕಳ ಹೆಸರುಗಳು ನಮಗೆ ತಿಳಿದಿಲ್ಲ. ಮನೆಯವರು ಯಾರೆಂದು ತಿಳಿಯದಿದ್ದರೂ ಆ ಕುಟುಂಬಕ್ಕೆ ಕರ್ತನು ಪವಾಡವನ್ನು ಮಾಡಿದನು. ಪ್ರವಾದಿಯ ಹೆಂಡತಿ ಸಾಕ್ಷಿ ಹೇಳುತ್ತಾಳೆ, ನಿಮ್ಮ ಸೇವಕ ನನ್ನ ಪತಿ ಕರ್ತನ ಭಯದಲ್ಲಿ ನಡೆದರು ಎಂಬುದಾಗಿ. ಪ್ರವಾದಿಯವರ ಮರಣದ ನಂತರ ಕುಟುಂಬವು ಸಾಲದ ಸುಳಿಯಲ್ಲಿ ಸಿಲುಕಿತು. ಅವರ ಮಕ್ಕಳು ಅನಾಥರಾದರು. ಆದರೆ ಕರ್ತನು ಅವರನ್ನು ಕೈಬಿಡಲಿಲ್ಲ ಮತ್ತು ಅವರು ತಮ್ಮ ಸಾಲವನ್ನು ತೀರಿಸಲು ಹೊಸ ಮಾರ್ಗವನ್ನು ಮಾಡಿದರು. ಏಕೆಂದರೆ ಆ ಕುಟುಂಬದ ಮುಖ್ಯಸ್ಥನು ಯೆಹೋವನ ಭಯದಲ್ಲಿ ನಡೆದುಕೊಂಡನು. ದೇವರ ಮಕ್ಕಳೇ, ನಿಮ್ಮಲ್ಲಿ ದೇವರ ಭಯವಿರಲಿ. ನಿಮ್ಮ ಹೃದಯದಲ್ಲಿ ನಿರ್ಧರಿಸಿ ಮತ್ತು ಹೇಳಿ, ದೇವರು ನನ್ನನ್ನು ನೋಡುತ್ತಿದ್ದಾನೆ, ಆದ್ದರಿಂದ ನಾನು ಆತನ ದೃಷ್ಟಿಯಲ್ಲಿ ನೇರವಾಗಿ ನಡೆಯಬೇಕು. 128ನೇ ಕೀರ್ತನೆಯು ಯೆಹೋವನಿಗೆ ಭಯಪಡುವವರ ಆಶೀರ್ವಾದಗಳನ್ನು ವಿವರಿಸುತ್ತದೆ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಕೀರ್ತನೆಗಳು 128, 1 ಮತ್ತು 2. ವಾಕ್ಯವು ಹೇಳುತ್ತದೆ, ಇಸ್ರಾಯೇಲನ ಮನೆತನದವರನ್ನು ಆಶೀರ್ವದಿಸುವನು, ಆರೋನನ ಮನೆತನದವರನ್ನು ಆಶೀರ್ವದಿಸುವನು, ನನ್ನ ಭಕ್ತರನ್ನು ಆಶೀರ್ವದಿಸುವನು. ಯೆಹೋವನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ. ಕೀರ್ತನೆಗಳು 115, 13 ಮತ್ತು 14. ಕರ್ತನು ತನಗೆ ಭಯಪಡುವ ಪ್ರತಿಯೊಬ್ಬ ಮನುಷ್ಯನನ್ನು ಹೇಗೆ ಆಶೀರ್ವದಿಸಿದನೆಂದು ನಾವು ಸತ್ಯವೇದದಲ್ಲಿ ಓದುತ್ತೇವೆ. ರೊಟ್ಟಿಗಾಗಿ ಅಲೆದಾಡುವ ನೀತಿವಂತರ ಸಂತತಿಯನ್ನು ನಾವು ಎಲ್ಲಿಯೂ ನೋಡಲಾಗುವುದಿಲ್ಲ. ಅಬ್ರಹಾಮನು, ಈಸಾಕನು, ಯಾಕೋಬನು ಮತ್ತು ಯೋಸೇಫರಂತಹ ಪಿತೃ ಪ್ರಧಾನರು ಲೌಕಿಕ ಮತ್ತು ಆತ್ಮಿಕ ಆಶೀರ್ವಾದಗಳಿಂದ ಆಶೀರ್ವದಿಸಲ್ಪಟ್ಟರು, ಏಕೆಂದರೆ ಅವರು ಯೆಹೋವನಿಗೆ ಭಯಪಟ್ಟು ನಡೆದರು. ಯೆಹೋವನಿಗೆ ಭಯಪಡಿರಿ ಮತ್ತು ಆತನ ಮಾತಿಗೆ ಕಿವಿಗೊಡಿರಿ. ಕರ್ತನ ಭಯವು ಜ್ಞಾನದ ಆರಂಭ ಎಂದು ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಯೋಬನು 28:28, ಜ್ಞಾನೋಕ್ತಿಗಳು 1:7. ಈ ಧ್ಯಾನದ ಆರಂಭದಲ್ಲಿ ಉಲ್ಲೇಖಿಸಲಾದ ಪ್ರವಾದಿಯ ಹೆಂಡತಿಗೆ ಎಲೀಷನು ಹೇಳಿದನು, ಹೋಗು, ಎಲ್ಲಿಂದಲಾದರೂ ನಿಮ್ಮ ಎಲ್ಲ ನೆರೆಹೊರೆಯವರಿಂದ ಖಾಲಿ ಪಾತ್ರೆಗಳನ್ನು ಎರವಲು ಪಡೆದುಕೊಳ್ಳಿ, ಕೆಲವನ್ನು ಮಾತ್ರ ಸಂಗ್ರಹಿಸಬೇಡಿ. ಮತ್ತು ನೀವು ಒಳಗೆ ಬಂದಾಗ ನೀವು ಮತ್ತು ನಿಮ್ಮ ಮಕ್ಕಳ ಹಿಂದೆ ಬಾಗಿಲು ಮುಚ್ಚಬೇಕು. ನಂತರ ಅದನ್ನು ಎಲ್ಲ ಪಾತ್ರೆಗಳಲ್ಲಿ ಸುರಿಯಿರಿ ಮತ್ತು ಪೂರ್ಣವಾದವುಗಳನ್ನು ಪಕ್ಕಕ್ಕೆ ಇರಿಸಿ. ತುಂಬಲು ಖಾಲಿ ಪಾತ್ರೆಗಳಿಲ್ಲದ ತನಕ ಎಣ್ಣೆಯು ಪಾತ್ರೆಯಿಂದ ಮುಗಿಯದ ಕಾರಂಜಿಯಂತೆ ಹರಿಯುತ್ತಲೇ ಇತ್ತು. ಯೆಹೋವನು ಅಲ್ಲಿ ಒಂದು ದೊಡ್ಡ ಪವಾಡವನ್ನು ಮಾಡಿದನು. ದೇವರ ಮಕ್ಕಳೇ, ದೇವರು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತಾನೆ ಮತ್ತು ನಿಮ್ಮ ಕೊರತೆಯನ್ನು ತೆಗೆದುಹಾಕುತ್ತಾನೆ. ನಿಮ್ಮ ಪಾತ್ರೆಯಲ್ಲಿ ಎಣ್ಣೆ ಮುಗಿಯುವುದಿಲ್ಲ ಅಥವಾ ನಿಮ್ಮ ಅಡುಗೆಯ ಮನೆಯ ಕೊನೆಯಲ್ಲಿ ಹಿಟ್ಟು ಮುಗಿಯುವುದಿಲ್ಲ.
ನಿನ್ನ ಬುಟ್ಟಿಯು ನಿನ್ನ ಕಲಸುವ ಪಾತ್ರೆಯು ಧನ್ಯ. ನೆನಪಿಡಿ, ಯೆಹೋವನ ಭಯವು ಪಾಪದ್ವೇಷವನ್ನು ಹುಟ್ಟಿಸುತ್ತದೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣೆ ಇವುಗಳನ್ನು ಹಾಗೆ ಮಾಡುತ್ತೇನೆ. ಜ್ಞಾನೋಕ್ತಿಗಳು 8:13. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.